ಪ್ರಮಾಣ ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹೀಗೆ 8ನೇ ಕಕ್ಷೆ ತನಕ ಹೇಳಿದರು. ಮುಂದೆ ಮುಂದಿನ ಕಕ್ಷ 9ನೇ ಕಕ್ಷದಿಂದ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ತಾರತಮ್ಯದ ಆ ಕಕ್ಷ ಮುಂದಿಟ್ಕೊಂಡು ಮುಂದಿನ ನೋಡಿದ್ರೆ ಅದರ ಪ್ರಕಾರ ಅರ್ಥ ಆಗ್ತಾ ಹೋಗ್ತಿರ್ತದೆ. ಪ್ರಾಣದೇವಗೆ ನಮಿಪೇಕ ಮನಸೋನು ಮನು ಗುರು ದಕ್ಷ ಶಚಿರತಿ ಮಾನಿನಿಯರಿಗೆ ಪ್ರವಹ ದೇವಗೆ ಸೂರ್ಯ ಸೋಮಯಮ. ಮಾನವಿಗೆ ವರುಣನಿಗೆ ವೀಣಾ ಪಾಣಿ ನಾರದ ಮುನಿಗೆ ನಮಿಸುವೆ. ಜ್ಞಾನ ಭಕ್ತಿ ವಿರಕ್ತಿ ಮಾರ್ಗವ ತಿಳಿಸಲೆ ನಗೆಂದು. ಹಿಂದೆ ಪ್ರಾಣದೇವಗೆ ಅಂದರೆ ಹಿಂದೆ 8 ಕಕ್ಷಾ ತನಕ ಹೇಳಿದರು. ಪ್ರಜ್ಞನ ಅಂದರೆ ಇಂದ್ರಕಾಮರು ಅವರ ಕಕ್ಷಾ ತನಕ ಹೇಳಿದರು. ಮುಂದೆ 9ನೇ ಕಕ್ಷಾ ಪ್ರಾಣದೇವ
ಪ್ರಾಣದೇವ ಅಂತಂದರೆ ಇಲ್ಲಿ ಮುಖ್ಯ ಪ್ರಾಣ ಅಲ್ಲ, ಅಹಂಕಾರಿಕ ಪ್ರಾಣ. 9ನೇ ಕಕ್ಷದಲ್ಲಿ ಬರತಕ್ಕಂತಹ ಅಹಂಕಾರ ಪ್ರಾಣ ಪ್ರಾಣದೇವಗೆ ನಮಿಪೆ. ಅನಂತರ ಕಾಮನಸೂನು ಮನು ಗುರು ದಕ್ಷ ಶಚಿರತಿ ಮಾನಿನಿಯರಿಗೆ ಎಲ್ಲ 10ನೇ ಕಕ್ಷ. ಯಾರ್ಯಾರು? ಕಾಮನ ಸೂನು, ಕಾಮ ಅಂದರೆ ಮನ್ಮಥ, ಕಾಮನ ಸೂನು ಮನ್ಮಥನ ಮಗ, ಅಂದರೆ ಮನ್ಮಥ ಪ್ರದ್ಯುಮ್ನ, ಮನ್ಮಥನೇ ಪ್ರದ್ಯುಮ್ನ, ಪ್ರದ್ಯುಮ್ನನ ಮಗ ಅನಿರುದ್ಧ. ಮೂಲ ರೂಪದಲ್ಲಿಯೂ ಅನಿರುದ್ಧ ಅಂತ ಹೆಸರು, ಅವತಾರದಲ್ಲಿಯೂ ಕೂಡ ಪ್ರದ್ಯುಮ್ನನ ಮಗ ಅನಿರುದ್ಧನಾಗಿ ಅವತಾರ ಮಾಡ್ತಾನೆ. ಕಾಮನ ಸೂನು ಅಂತಂದರೆ ಅನಿರುದ್ಧ. ಆಮೇಲೆ ಮನು, ಮನು ಅಂತಂದರೆ ಸ್ವಯಂಭವ ಮನು. ಗುರು ಬೃಹಸ್ಪತ್ಯಾಚಾರ್ಯರು. ದಕ್ಷ, ದಕ್ಷ ಪ್ರಜಾಪತಿ. ಶಚಿ ರತಿ ಮಾನಿನಿಯರಿಗೆ, ಶಚಿರತಿ ಎಂಬಂತಹ ಮಾನಿನಿಯರು ಅಂದರೆ ಸ್ತ್ರೀಯರು. ಶಚಿ ಅಂದರೆ ಇಂದ್ರನ ಪತ್ನಿ, ರತಿ ಅಂದರೆ ಕಾಮನ ಪತ್ನಿ. ಈ ರೀತಿಯಾಗಿ 10ನೇ ಕಕ್ಷದಲ್ಲಿರತಕ್ಕಂತಹವರನ್ನು ಹೇಳಿದರು. ಅನಿರುದ್ಧ, ಬೃಹಸ್ಪತ್ಯಾಚಾರ್ಯರು, ಸ್ವಯಂಭೂಮನು, ದಕ್ಷ ಪ್ರಜಾಪತಿ, ಶಚೀದೇವಿ, ರತಿದೇವಿ ಎಲ್ಲರ 10ನೇ ಕಕ್ಷದಲ್ಲಿ ಬಂದರು. ಇದಾದ ಮೇಲೆ 11ನೇ ಕಕ್ಷದಲ್ಲಿ ಪ್ರವಾಹ ದೇವಗೆ, ಪ್ರವಾಹವಾಯು, 11ನೇ ಕಕ್ಷದಲ್ಲಿ ಬರತಕ್ಕಂಥ ಪ್ರವಾಹವಾಯು. ಮುಂದೆ 12ನೇ ಕಕ್ಷ ಸೂರ್ಯ ಸೋಮ ಯಮ ಮಾನವಿ. ಸೂರ್ಯ ಸೋಮ, ಸೋಮ ಅಂದರೆ ಚಂದ್ರ, ಯಮ ಯಮಧರ್ಮರಾಜ, ಮಾನವಿ, ಮಾನವಿ ಅಂದರೆ ಮನುವಿನ ಹೆಂಡತಿ ಅಂತ ಅರ್ಥ. ಮನು ಅಂದರೆ ಸ್ವಯಂಭೂಮನು. ಹಿಂದೆ 10ನೇ ಕಕ್ಷದಲ್ಲಿ ಸ್ವಯಂಭೂಮನು ಹೊಂದಿದ್ದಾನೆ. ಆ ಸ್ವಯಂಭೂಮನುವಿನ ಹೆಂಡತಿ ಶತರೂಪಾದೇವಿ. ಶತರೂಪಾದೇವಿ ಇಲ್ಲಿ 12ನೇ ಕಕ್ಷದಲ್ಲಿ ಬರ್ತಾಳೆ. ಇಲ್ಲಿಗೆ 12ನೇ ಕಕ್ಷ ಆಯಿತು. ಮುಂದೆ ವರುಣನಿಗೆ 13ನೇ ಕಕ್ಷ ವರುಣ. ಮುಂದೆ 14ನೇ ಕಕ್ಷ ವೀಣಾಪಾಣಿ ನಾರದ ಮುನಿಗೆ. 14ನೇ ಕಕ್ಷದಲ್ಲಿ ವೀಣಾಪಾಣಿಯಾದ ಮಹತಿ ವೀಣೆಯನ್ನು ಬಾರಿಸುವಂತಹ ನಾರದ ಮುನಿಗೆ ನಮಿಸುವೆ. ಈ ಎಲ್ಲ ದೇವತೆಗಳಿಗೂ ಕೂಡ ನಮಸ್ಕಾರ ಮಾಡುತ್ತೇನೆ. ಯಾಕೆ ನಮಸ್ಕಾರ ಮಾಡಬೇಕಂದ್ರೆ ಜ್ಞಾನ ಭಕ್ತಿ ವಿರಕ್ತಿ ಮಾರ್ಗವ ತಿಳಿಸಲಿ ಎನಗೆ ಎಂದು ನಮಗೆ ಆ ಮಾರ್ಗವನ್ನು ತೋರಿಸಬೇಕು. ಯಾವ ಮಾರ್ಗ? ಜ್ಞಾನ ಭಕ್ತಿ ವಿರಕ್ತಿ ಎಂಬಂತಹ ಮಾರ್ಗ. ಜ್ಞಾನಭಕ್ತಿ ವಿರಕ್ತಿಗಳು ಯಾವ ಮಾರ್ಗದಲ್ಲಿ ನಮಗೆ ಸಿಗುತ್ತವೆಯೋ ಅಂತಹ ಮಾರ್ಗವನ್ನು ತೋರಿಸಲಿ. ಹೀಗಾಗಿ ಎಲ್ಲೇ ಆಗಲಿ ಇದನ್ನೇ ಪ್ರಾರ್ಥನೆ ಮಾಡ್ತಾ ಹೋಗ್ತಾ ಇದ್ದಾರೆ ದಾಸರಾಯರು, ಮೊದಲಿನಿಂದಲೂ ಅಷ್ಟೇ. ಜ್ಞಾನ ಭಕ್ತಿ ವಿರಕ್ತಿಗಳು, ಭಗವಂತನ ಅನುಗ್ರಹ, ಇದನ್ನೇ ಪ್ರಾರ್ಥನೆ ಮಾಡುತ್ತಾ ಹೋಗ್ತಿದ್ದಾರೆ. ಹೀಗಾಗಿ ಈ ಕಕ್ಷದಲ್ಲಿ ಬರುವಂತಹ ಎಲ್ಲ ದೇವತೆಗಳನ್ನು ಕೂಡ ನಮಸ್ಕಾರ ಮಾಡ್ತೀನಿ. ಆ ಜ್ಞಾನಭಕ್ತಿ ವಿರಕ್ತಿ ಮಾರ್ಗವನ್ನು ನಮಗೆ ಕರುಣಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಹಂಕಾರಿಕ ಪ್ರಾಣನಿಗೆ ನಮಸ್ಕರಿಸುತ್ತೇನೆ. ಅಲ್ಲಿ ಆ ಶ್ಲೋಕದ ಹತ್ರನ ಹಾಕೊಳ್ರಿ, ಇಲ್ಲನ್ನು ಹಾಕೊಳ್ರಿ, ಅಕ್ಷರಗಳ ಸಂಖ್ಯೆ ಹಾಕೊಂತ ಹೋಗ್ಬಿಟ್ರೆ ಅದು ಗುರುತಿರ್ತದೆ. 9ನೇ ಕಕ್ಷ. ಆಮೇಲೆ ಕಾಮಪುತ್ರನಾದ ಅನಿರುದ್ಧ, ಸ್ವಯಂಭೂಮನು, ಬೃಹಸ್ಪತಿ, ದಕ್ಷ ಪ್ರಜಾಪತಿ, ಶಚೀರತಿ ಎಂಬ ಇಂದ್ರಕಾಮರ ಪತ್ನಿಯರಿಗೆ,
ಇಲ್ಲಿಗೆ 10ನೇ ಕಕ್ಷೆ ಆಯಿತು. ಮುಂದೆ ಪ್ರವಾಹ ವಾಯುವಿಗೆ 11ನೇ ಕಕ್ಷೆ. ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರಿಗೆ 12ನೇ ಕಕ್ಷೆ. ವರುಣನಿಗೆ 13ನೇ ಕಕ್ಷೆ. ವೀಣಾಪಾನಿಯಾದ ನಾರದ ಮುನಿಗೆ 14ನೇ ಕಕ್ಷೆ. ನನಗೆ ಜ್ಞಾನಭಕ್ತಿ ವಿರಕ್ತಿ ಮಾರ್ಗವನ್ನು ವಿರಕ್ತಿಯ ಮಾರ್ಗವನ್ನು ತಿಳಿಸಿಕೊಡಬೇಕೆಂದು ನಮಸ್ಕರಿಸುತ್ತೇನೆ. ಪ್ರಾಣದೇವಗೆ ನಮಿಪೆ ಮನಸೂನು ಮನು ಗುರುದಕ್ಷ ಶಚಿರತೆ. ಮಾನಿನಿಯರಿಗೆ ಪ್ರವಾಹ ದೇವಗೆ ಸೂರ್ಯ ಸೋಮಯಮ. ಮಾನವಿಗೆ ವರುಣನಿಗೆ ವೀಣಾ ಪಾಣಿ ನಾರದ ಮುನಿಗೆ ನಮಿಸುವೆ. ಜ್ಞಾನಭಕ್ತಿ ವಿರಕ್ತಿ ಮಾರ್ಗವ ತಿಳಿಸಲೆನಗೆಂದು. ಅನಲ ಭೃಗು ದಾಕ್ಷಾಯಣಿಯರಿಗೆ ಕನಕಗರ ಭಜ ಸಪ್ತ ಋಷಿಗಳಿಗೆಣೆಯನಿಪ. ದೈವಸ್ವತ ಮನುಗಾಧಿ ಸಂಭವಗೆ ಧನುಜ ನಿರರುತಿ ತಾರ ಪ್ರಾವಹಿ. ವನಜ ಮಿತ್ರಋಗಾಶ್ವಿನಿ ಗಣಪ. ಗಣಪ ವಿಶ್ವಕ್ಸೇನರಿಗೆ ವಂದಿಸುವೆ ನವರತ.
ಮುಂದಿನ ಕಕ್ಷೆಗಳನ್ನು ತಿಳಿಸ್ತಾ ಇದ್ದಾರೆ. ಹಿಂದೆ 14ನೇ ಕಕ್ಷ ನಾರದ ಮುನಿ ತನಕ ಹೇಳಿದರು. ಮುಂದೆ 15ನೇ ಕಕ್ಷ ಅನಲ ಭೃಗು ದಾಕ್ಷಾಯಣರಿಗೆ. ಅನಲ ಅಂದರೆ ಅಗ್ನಿ, ಭೃಗು ಋಷಿಗಳು, ದಾಕ್ಷಾಯಣಿ. ಸಾಧಾರಣ ದಾಕ್ಷಾಯಣಿ ಅಂತಂದರೆ ದಕ್ಷನ ಮಕ್ಕಳಿಗೆ ದಾಕ್ಷಾಯಣಿಯರು ಅಂತ ಕರೀತಾರೆ. ಈಗ ಸತೀದೇವಿ, ಪಾರ್ವತೀದೇವಿ ಹಿಂದೆ ಸತೀದೇವಿ ಎಂಬ ಹೆಸರಿನಿಂದ ದಕ್ಷ ಪ್ರಜಾಪತಿಯ ಮಗಳಾಗಿ ಅವತಾರ ಮಾಡಿದ್ಲು. ಅದಕ್ಕೆ ಆಕೆಗೆ ದಾಕ್ಷಾಯಣಿ ಅಂತ ಕರೀತಾರೆ. ಇಲ್ಲಿ ಹಂಗಲ್ಲ, ದಾಕ್ಷಾಯಣಿ ಅಂತಂದರೆ ದಕ್ಷನ ಪತ್ನಿ ಅಂತಲೇ ಅರ್ಥ ಇಲ್ಲಿ. ಯಾಕೆ ಇಲ್ಲಿ ಬರತಕ್ಕಂತಹ ದಾಕ್ಷಾಯಣಿ ಯಾರು? ಪ್ರಸೂತಿ. ಪ್ರಸೂತಿ ಯಾರು? ದಕ್ಷನ ಹೆಂಡತಿ. ಸರಿ, ದಾಕ್ಷಾಯಣಿಯಿಂದ ದಕ್ಷಿಣ ಮಗಳು ಅಂತ ತಗೊಂಡ್ರೆ ಇಲ್ಲಿ ಅರ್ಥ ಸರಿಗೋಗೋದಿಲ್ಲ. ಅದಕ್ಕೆ ಇಲ್ಲಿ ದಾಕ್ಷಾಯಣಿ ಶಬ್ದಕ್ಕೆ ದಕ್ಷಿಣ ಸಂಬಂಧ. ದಾಕ್ಷಾಯಣಿ ಶಬ್ದಕ್ಕೆ ಅರ್ಥ ಏನು? ದಕ್ಷಿಣ ಸಂಬಂಧಿ ಅಂತ ಅರ್ಥ. ಆ ಸಂಬಂಧ ಏನು? ಇಲ್ಲಿ ಹೆಂಡತಿ ಎಂಬ ಸಂಬಂಧ. ಹೀಗಾಗಿ ದಕ್ಷನ ಹೆಂಡತಿ ಅಂತ ಅರ್ಥ ತಗೊಂಡಾಗ ಆಗ ದಕ್ಷ ಪತ್ನಿಯಾದ ಪ್ರಸೂತಿ ಅಂತ ಅರ್ಥ ಬರ್ತದೆ. ಹೀಗಾಗಿ 15ನೇ ಕಕ್ಷದಲ್ಲಿ ಅಗ್ನಿ, ಭೃಗು, ದಕ್ಷ ಪತ್ನಿಯಾದ ಪ್ರಸೂತಿ ಅಂತಾದರು. ಆಮೇಲೆ 16ನೇ ಕಕ್ಷ ಯಾರು? ಕನಕಗರ್ಭಜ ಸಪ್ತ ಋಷಿಗಳಿಗೆ ಎಣೆ ಎನಿಪ ವೈವಸ್ವತ ಸುಮನು ಗಾಧಿ ಸಂಭವ. ಕನಕಗರ್ಭ ಅಂದರೆ ಕನಕ ಅಂದರೆ ಹಿರಣ್ಯ, ಬಂಗಾರ. ಕನಕಗರ್ಭ ಹಿರಣ್ಯಗರ್ಭ ಅಂತಂದರೆ ಬ್ರಹ್ಮದೇವರು. ಕನಕಗರ್ಭಜ ಅಂದರೆ ಆ ಹಿರಣ್ಯಗರ್ಭನಾದ ಬ್ರಹ್ಮದೇವರಿಂದ ಹುಟ್ಟಿದ. ಕನಕಗರ್ಭಜ ಬ್ರಹ್ಮದೇವರಿಂದ ಹುಟ್ಟಿದ ಯಾರು? ಸಪ್ತ ಋಷಿಗಳಿಗೆ. ಬ್ರಹ್ಮದೇವರಿಂದ ಹುಟ್ಟಿದ ಸಪ್ತರ್ಷಿಗಳು ಯಾರು? ಆಕತು, ಪುಲಹ, ಪುಲಸ್ಯ, ಮರೀಚಿ, ಕರ್ತು, ದಕ್ಷ, ವಸಿಷ್ಠ ಈ ಮೊದಲಾದ ಸಪ್ತರ್ಷಿಗಳು. ಯಾರು? ಸ್ವಯಂಭೂ ಮನ್ವಂತರದಲ್ಲಿರುವ ಸಪ್ತರ್ಷಿಗಳು ಇವರು. ಈಗಿನ ಮನ್ವಂತರದಲ್ಲಿರುವಂತಹ ಸಪ್ತರ್ಷಿಗಳು ಬೇರೆ. ಈ ಋಷಿ ಪಂಚಮಿಯಲ್ಲಿ ಏನು ಪೂಜಾ ಮಾಡ್ತೀರಿ, ಆ ಋಷಿಗಳು ಯಾರು ಅಂದರೆ ಈ ವೈವಸ್ವತ ಮನ್ವಂತರದಲ್ಲಿ ಬಂದ ಸಪ್ತರ್ಷಿಗಳು. ಒಂದೊಂದು ಮನ್ವಂತರಕ್ಕೆ ಸಪ್ತರ್ಷಿಗಳು ಬದಲಾಗ್ತಾರೆ, ದೇವೇಂದ್ರ ಬದಲಾಗ್ತಾನೆ, ದೇವತೆಗಳು ಬದಲಾಗ್ತಾ ಇರ್ತಾರೆ. ಅವು ಪೋಸ್ಟ್ಗಳಾದ ಕಾರಣ. ಹೀಗಾಗಿ ಇಲ್ಲಿ ಈ ತಾರತಮ್ಯದಲ್ಲಿ ಹೇಳಿದಂತಹ ಸಪ್ತರ್ಷಿಗಳು ಯಾರು ಅಂತಂದರೆ ಅದಕ್ಕೆ ಇಲ್ಲಿ ಬರೇ ಸಪ್ತರ್ಷಿಗಳು ಅಂತನ್ನದೇ ಕನಕಗರ್ಭಜ ಸಪ್ತರ್ಷಿಗಳು ಅಂದರು. ಅಂದರೆ ಬ್ರಹ್ಮದೇವರಿಂದ ಹುಟ್ಟಿದ 7 ಜನ ಋಷಿಗಳು, ಇವರೆಲ್ಲ ಬ್ರಹ್ಮದೇವರ ಮಕ್ಕಳು. ಅಂತಹ ಆ ಸಪ್ತರ್ಷಿಗಳು ಮತ್ತು ಆ ಸಪ್ತರ್ಷಿಗಳಿಗೆ ಎಣೆ ಎನಿಪ, ಅವರಿಗೆ ಸಮಾನವಾದ ಅಂದರೆ ಅದೇ ಕಕ್ಷದಲ್ಲಿ ಬರಬೇಕಲ್ಲ, ಅವರಿಗೆ ಸಮಾನರು ಅಂದರೆ ಅದೇ ಕಕ್ಷದಲ್ಲಿ ಬರಬೇಕು. ಹೀಗಾಗಿ 16ನೇ ಕಕ್ಷದಲ್ಲಿ ಈ ಸಪ್ತರ್ಷಿಗಳು ಮತ್ತು ಅವರಿಗೆ ಸಮಾನ ಎನಿಸ್ತಕ್ಕಂತಹ ವೈವಸ್ವತ ಸುಮನು, ಈಗಿನ ವೈವಸ್ವತ ಮನು, ಆ ವೈವಸ್ವತ ಮನು ಮತ್ತು ಗಾಧಿ ಸಂಭವ. ಗಾಧಿ ಎಂಬ ಮಹಾರಾಜನ ಮಗ ಅಂದರೆ ವಿಶ್ವಾಮಿತ್ರ ಮಹರ್ಷಿಗಳು. ವಿಶ್ವಾಮಿತ್ರ ಮಹರ್ಷಿಗಳು ಯಾರ ಮಕ್ಕಳು? ಗಾಧಿ ಮಕ್ಕಳು. ಗಾಧಿ ಎಂಬ ಮಹಾರಾಜ ಸಾಕ್ಷಾತ್ ದೇವೇಂದ್ರನ ಅವತಾರ. ಗಾಧಿ ಅಂದರೆ ದೇವೇಂದ್ರನ ಅವತಾರ. ಅಂತಹ ದೇವೇಂದ್ರನ ಅವತಾರರಾದ ಗಾಧಿ ರಾಜನ ಮಗ ಅಂದರೆ ವಿಶ್ವಾಮಿತ್ರ ಮಹರ್ಷಿಗಳು. ಸೊ ಇವರೆಲ್ಲರೂ 16ನೇ ಕಕ್ಷದಲ್ಲಿ ಬಂದರು ಸಪ್ತರ್ಷಿಗಳು. ಆ ಸಪ್ತರ್ಷಿಗಳ ಸಮಾನ ಈ ವೈವಸ್ವತ ಮನು ಮತ್ತು ವಿಶ್ವಾಮಿತ್ರರು ಅಂತ. ಸೊ ಇವರಿಗೆ ನಮಸ್ಕಾರ ಮಾಡುತ್ತೇನೆ. ಮುಂದೆ 17ನೇ ಕಕ್ಷ ಧನುಜ ನಿರಋತಿ ತಾರ ಪ್ರಾವಹಿ. ಧನುಜ ಅಂದರೆ ರಾಕ್ಷಸ ಕುಲದಲ್ಲಿ ಹುಟ್ಟಿದ ನಿರಋತಿ. ನಿವೃತ್ತಿ ರಾಕ್ಷಸ ಕುಲದಲ್ಲಿ ಬಂದಿರತಕ್ಕಂಥವನು. ನೈಋತ್ಯ ದಿಕ್ಕಿಗೆ ಅಭಿಮಾನಿ ದೇವತೆ, ಆತ ದೇವತೆ, ಆದರೆ ವಂಶ ಮಾತ್ರ ರಾಕ್ಷಸ ವಂಶ ಅಂತ ಅಷ್ಟೆ. ಹೀಗಾಗಿ ನಿವೃತ್ತಿ, ಆ ನೈಋತ್ಯ ದಿಕ್ಕಿಗೆ ಅಭಿಮಾನಿಯಾದ ಆ ನಿವೃತ್ತಿ. ಮತ್ತು ತಾರ, ಬೃಹಸ್ಪತ್ಯಾಚಾರ ಹೆಂಡತಿಯಾದ ತಾರ. ಪ್ರಾವಹಿ ಅಂತಂದರೆ ಪ್ರವಾಹ ನಾಮಕ ಆ ವಾಯುವಿನ ಹೆಂಡತಿ. ಆದಮೇಲೆ ವನಜ ಮಿತ್ರರಿಗೆ. ವನಜ ಅಂತಂದರೆ ಕಮಲ, ವನದಲ್ಲಿ ಹುಟ್ಟಿರತಕ್ಕಂಥದ್ದು ಕಮಲ. ಕಮಲ ಮಿತ್ರ. ಕಮಲನಿಗೆ ಮಿತ್ರ ಯಾರು? ಸೂರ್ಯ ಅಂತ ಅರ್ಥ. ಅಂದರೆ ಇಲ್ಲಿ ಸೂರ್ಯ ಅಲ್ಲ, ಈ ಸೂರ್ಯ ಹಿಂದೆ 12ನೇ ಕಕ್ಷದಲ್ಲಿ ಬಂದು ಬಿಟ್ಟಿದ್ದಾನೆ. ಇಲ್ಲಿ ಬರತಕ್ಕಂತಹ ಸೂರ್ಯ ಅಂದರೆ ಮಿತ್ರ ಎಂಬ ಹೆಸರುಳ್ಳ ಸೂರ್ಯ.
ಹೀಗಾಗಿ ವನಜಮಿತ್ರ ಅಂತ ಒಂದೇ ಪದದಲ್ಲಿ ಕೊಟ್ಟುಬಿಟ್ರು. ವನಜಮಿತ್ರ ಎಂಬ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ. ಯಾವ ಸೂರ್ಯ ಅಂತಂದರೆ ಮಿತ್ರ ಎಂಬ ಹೆಸರುಳ್ಳ ಸೂರ್ಯ ಅಂತಲೇ ಇಲ್ಲಿ ತಗೊಳ್ಬೇಕು. ಹೀಗಾಗಿ ಆ ಮಿತ್ರ ಎಂಬಂತಹ ಸೂರ್ಯ ಮತ್ತು ಅಶ್ವಿನಿ ದೇವತೆಗಳು, ಮತ್ತು ಗಣಪ ಅಂದರೆ ಗಣೇಶ, ಗಣಪತಿ, ಇವರು 18ನೇ ಕಕ್ಷದಲ್ಲಿ ಬಂದರು. 17 ಆಯಿತು, 18 ಇವರು. ಗಣಪತಿ, ಕುಬೇರ, ಧನಪ ಅಂತಂದರೆ ಕುಬೇರ, ಮತ್ತು ವಿಶ್ವಕ್ಸೇನರಿಗೆ ವಂದಿಸುವೆನು ಅನವರತ. ಹೀಗಾಗಿ 18ನೇ ಕಕ್ಷ ತನಕ ಇಲ್ಲಿ ಹೇಳಕ್ಕಂತ ಬಂದರು. ಗೊತ್ತಾಯ್ತಲ್ಲ? ಅಗ್ನಿ ಭೃಗು ಪ್ರಸೂತಿಯರಿಗೆ ಬ್ರಹ್ಮದೇವರ ಮಕ್ಕಳಾದ ಸಪ್ತರ್ಷಿಗಳಿಗೆ ಸಮಾನರಾದ ಸಪ್ತರ್ಷಿಗಳಿಗೆ ಅಂತ ಬರೆದು ಮತ್ತು ಅವರಿಗೆ ಸಮಾನರಾದ ವೈವಸ್ವತಮನು ಮತ್ತು ಗಾಧಿಪುತ್ರನಾದ ವಿಶ್ವಾಮಿತ್ರ ಮುನಿಗೆ ಅಲ್ಲಿ ಹಿಂದೆ ಅಗ್ನಿ ಭೃಗು ಪ್ರಸೂತೆಯರಿಗೆ ಎಂಬ ಕಡೆ 15ನೇ ಕಕ್ಷ ಅಂತ ಬರ್ಕೊಳ್ರಿ. ಇಲ್ಲಿ 16ನೇ ಕಕ್ಷ ಅಂತ ಬರ್ಕೊಳ್ರಿ. ವಿಶ್ವಾಮಿತ್ರ ಮುನಿಗೆ ಆದ ಮೇಲೆ 16ನೇ ಕಕ್ಷ ಅಂತ ಬರ್ಕೊಳ್ರಿ. ಮುಂದೆ ನಿವೃತ್ತಿ ತಾರ ಪ್ರಾವಹಿ ಮಿತ್ರನಾಮಕ ಸೂರ್ಯರಿಗೆ 17ನೇ ಕಕ್ಷ. ಇನ್ನು ಅಶ್ವಿನಿ ದೇವತೆಗಳಿಗೆ ಗಣಪತಿ, ಕುಬೇರ, ಮತ್ತು ವಿಶ್ವಕ್ಸೇನರಿಗೆ ಅನವರತ ನಮಸ್ಕರಿಸುವೆನು. ಈಗ 18ನೇ ಕಕ್ಷ. ಹದಿನೆಂಟನೇ ಕಕ್ಷ ಪೂರ್ತಿ ಆಗಿಲ್ಲ. ಮುಂದಿನ ಪದ್ಯದಲ್ಲಿಯೂ ಕೂಡ ಇನ್ನು 18ನೇ ಕಕ್ಷದಲ್ಲಿದ್ದವರ ಬಗ್ಗೆ ಹೇಳ್ತಾರೆ. ಅನಲ ಭೃಗು ದಾಕ್ಷಾಯಣಿಯರಿಗೆ
ಕನಕಗರ ಭಜ ಸಪ್ತ ಋಷಿಗಳಿಗೆಣೆಯ ನಿಪ. ವೈವಸ್ವತ ಸುಮನುಗಾಧಿ ಸಂಭವಗೆ. ವೈವಸ್ವತ ಸುಮನು ಗಾಧಿ ಸಂಭವಗೆ. ಧನುಜನಿರ ಋತಿತಾರ ಪ್ರಾವಹೇ. ವನಜ ಮಿತ್ರರಿಗಾಶ್ವನಿ ಗಣಪ. ಗಣಪ ವಿಶ್ವಕ್ಸೇನರಿಗೆ ವಂದಿಸುವೆನ ನವರತ. ಉಕ್ತ ದೇವರ್ಕಳನುಳಿದು. ಉಕ್ತ ದೇವರ್ಕಳನುಳಿದು. 85 ಜನರುಗಳು ಮನುಗಳು. ಉಚಥ್ಯ ಚಾವನಯಮಳರಿಗೆ ಕರ್ಮಜರೆನಿಸುತಿಪ್ಪ. ಕಾರ್ತವೀರ್ಯ ಅರ್ಜುನರೇ ಪ್ರಮುಖ. ಶತಸ್ಥರಿಗೆ ಪರ್ಜನ್ಯ ಗಂಗಾ. ಆದಿತ್ಯ ಯಮ ಸೋಮ ನಿರುದ್ಧರ ಪತ್ನಿಯರ ಪದಕೆ. ಇಂದ 18ನೇ ಕಕ್ಷದಲ್ಲಿ ಇನ್ನು ಯಾರು ಉಳಿದಿದ್ದಾರೆ? ಹಿಂದೆ 18ನೇ ಕಕ್ಷದಲ್ಲಿ ಬಂದಿರತಕ್ಕಂತಹ ಯಾರು ಧನಪ, ವಿಶ್ವಕ್ಸೇನ, ಗಣಪ, ಅಶ್ವಿನಿ ಇವರನ್ನು ಹೇಳಿದರು. ಇನ್ನು ಅದರಲ್ಲೇ 85 ಜನ ಶೇಷಶತಸ್ಥರು ಅಂತ ಹೇಳ್ಕೊಂಡ್ವಿ. 85 ಜನ ಸೋಮಪಾನಾರ್ಹರು, ಅವರ ಶೇಷಶತಸ್ಥರು ಅಂತ ಕರೀತಾರೆ. ಒಟ್ಟಾರೆ 100 ಜನದಲ್ಲಿ 15 ಜನ ಮೇಲೆ ಬಂದರು. ಇಲ್ಲಿ ಉಳಿದ 85 ಜನ ಅವರನ್ನೇ ಶೇಷಶತಸ್ಥರು ಅಂತ ಕರೀತಾರೆ. ಅಂತಹ ಸೋಮಪಾನಾರ್ಹರಾದ ಶೇಷಶತಸ್ಥ ದೇವತರು 85 ಜನ ಅವ್ರನ್ನ ಹೇಳ್ತಾ ಇದ್ದಾರೆ. ಉಕ್ತ ದೇವರ್ಕಳನುಳಿದು. ಉಕ್ತ ಅಂದರೆ ಮೇಲೆ ಹೇಳಿದಂತಹ ದೇವರ್ಕಳನುಳಿದು, ಮೇಲೆ ಹೇಳಿದ ದೇವತೆಗಳನ್ನು ಬಿಟ್ಟು 85 ಜನರುಗಳು. ಈ 85 ಜನರಾದಂತಹ ಸೋಮಪಾನಾರ್ಹ ದೇವತೆಗಳು. ಇಲ್ಲಿಗೆ 18ನೇ ಕಕ್ಷ ಇಲ್ಲಿಗೆ ಮುಗೀತದೆ. ಇನ್ನು ಮುಂದೆ 19ನೇ ಕಕ್ಷ. 19ನೇ ಕಕ್ಷದಲ್ಲಿ ಮನುಗಳು. ಮನುಗಳು ಅಂತಂದರೆ ಒಟ್ಟಾರೆ ಮನುಗಳು 14 ಜನ. ಆದರೆ 14 ಜನ ಮನುಗಳಲ್ಲಿ ಸಾಕ್ಷಾತ್ ತಾಪಸಮನು, 4ನೇ ಮನ್ವಂತರ ಅಧಿಪತಿಯಾದ ತಾಪಸಮನು ಆತ ಸಾಕ್ಷಾತ್ತಾಗಿ ಭಗವಂತನೇ. ಆತನ್ನು ಲೆಕ್ಕ ಹಿಡಿಬಾರ್ದು. ಮತ್ತು ಭಗವಂತನೇ ತಾನು ಮನ್ವಂತರಾಧಿಪತಿಯಾದ. ಆಮೇಲಕ್ಕೆ ಸ್ವಯಂಭೂಮನು ಕೂಡ ಈ ಕಕ್ಷದಲ್ಲಿ ಬರೋದಿಲ್ಲ. ಹೀಗೆ ಅವರು ಹೋದಾಗ 11 ಜನ ಮನುಗಳು ಉಳಿತಾರೆ ಈ ಕಕ್ಷದಲ್ಲಿ. ಹೀಗಾಗಿ ಮನುಗಳು 11 ಜನ ಮನುಗಳು 19ನೇ ಕಕ್ಷದಲ್ಲೇ ಬರ್ತಾರೆ. ಆಮೇಲೆ ಉಚಥ್ಯ ಚಾವನ ಯಮಳರಿಗೆ. ಉಚಥ್ಯ ಚಾವನ ಇವರು ಋಷಿಗಳು, ಮಹಾ ಋಷಿಗಳಾಗಿರತಕ್ಕಂಥ ಉಚಥ್ಯ ಚಾವನಾದಿಗಳು ದೊಡ್ಡ ಮಹಾಮುನಿಗಳು, 100 ಜನ ಮಹರ್ಷಿಗಳು. ಅದರಲ್ಲಿ 92 100 ಜನ ಮಹರ್ಷಿಗಳಲ್ಲಿ ಮೇಲೆ ಕೆಲವರು ಬಂದುಬಿಟ್ಟಿದ್ದಾರೆ, ಈ ನಾರದ ಮೊದಲಾದವರು. ಇನ್ನು ಉಳಿಕೆ 92 ಜನ ಮಹಾ ಋಷಿಗಳು
ಇಲ್ಲಿ ಬರ್ತಾರೆ, ಈ 19ನೇ ಕಕ್ಷದಲ್ಲಿ ಬರ್ತಾರೆ. ಆಮೇಲೆ ಕರ್ಮಜರೆಣಿಸುತ್ತಿಪ್ಪ, ಕರ್ಮಜ ಅಂದರೆ ಕರ್ಮಜ ದೇವತೆಗಳು. ಆ ಕರ್ಮಜ ದೇವತೆಗಳು ಎನಿಸ್ತಕ್ಕಂತಹ ಕಾರ್ತವೀರ್ಯಾರ್ಜುನರೇ ಪ್ರಮುಖ ಶತಸ್ಥರು. ಕರ್ಮಜ ದೇವತೆಗಳು ಬೇರೆ, ಮತ್ತು ಅವರ ಕಕ್ಷದಲ್ಲಿ ಬಂದಿರತಕ್ಕಂತಹ ಕಾರ್ತವೀರ್ಯಾರ್ಜುನರೇ ಮೊದಲಾದ 100 ಜನ ಮಹಾನುಭಾವರಾದ ಚಕ್ರವರ್ತಿಗಳು. ಪ್ರಿಯವ್ರತ, ಉತ್ತಾನಪಾದ, ಗಯಾ, ಮಂಧಾತ ಮೊದಲಾದಂತಹ 100 ಜನ ಮಹಾ ಚಕ್ರವರ್ತಿಗಳು. ಇಷ್ಟು ಇವರಲ್ಲಿ 19ನೇ ಕಕ್ಷದಲ್ಲಿ. ಇನ್ನು ಬಹಳ ಜನ ಇದ್ದಾರೆ, ಹೇಳಿದ್ದು ಕೆಲವರನ್ನು ಹೇಳಿದರು. ಇವರೇ ಮೊದಲ ಶತಸ್ಥರು. ಶತಸ್ಥರು ಅಂದರೆ ಆ 100 ಜನ ಚಕ್ರವರ್ತಿಗಳು ಅಂತ ಎಲ್ಲ 19ನೇ ಕಕ್ಷದಲ್ಲಿ ಬರ್ತಾರೆ. ಆಮೇಲೆ 20ನೇ ಕಕ್ಷದಲ್ಲಿ ಪರ್ಜನ್ಯ. ಪರ್ಜನ್ಯ ಅಂದರೆ ಮೇಘಗಳಿಗೆ ಅಭಿಮಾನಿ ದೇವತೆ ಪರ್ಜನ್ಯ ಅಂತ. ಆಮೇಲೆ ಗಂಗಾ, ಆದಿತ್ಯ. ಆದಿತ್ಯ ಯಮ, ಸೋಮ, ಅನಿರುದ್ಧರ ಪತ್ನಿಯರು. ಇವರೆಲ್ಲ ಹೆಣ್ಣಂದ್ರು. ಅಂದ್ರೇನು? ಆದಿತ್ಯ ಅಂದರೆ ಸೂರ್ಯ ಪತ್ನಿ. ಸೂರ್ಯನ ಪತ್ನಿ ಅಂದರೆ ಸಂಜ್ಞಾ. ಆದ ಮೇಲೆ ಯಮದೇವರ ಪತ್ನಿ ಅಂದರೆ ಶ್ಯಾಮಲ. ಆಮೇಲೆ ಸೋಮ ಅಂದರೆ ಚಂದ್ರನ ಪತ್ನಿ ಅಂದರೆ ರೋಹಿಣಿ. ಆಮೇಲೆ ಅನಿರುದ್ಧರ ಪತ್ನಿ ಅಂದರೆ ಉಷಾ. ಹೀಗೆ ಇವರು 4 ಜನರ ಹೆಣ್ಣಂದರು. ಅಂದರೆ ಆದಿತ್ಯ ಪತ್ನಿ, ಯಮಪತ್ನಿ, ಸೋಮಪತ್ನಿ, ಅನಿರುದ್ಧ ಪತ್ನಿ. ಆದಿತ್ಯ, ಯಮ, ಸೋಮ, ಅನಿರುದ್ಧರ ಪತ್ನಿಯರ ಪದಕ್ಕೆ, ಇವರೆಲ್ಲ ಪಾದಗಳಿಗೆ. ಅಂದರೆ ಇವರೆಲ್ಲರೂ 20ನೇ ಕಕ್ಷದಲ್ಲಿ ಬಂದಿರತಕ್ಕಂತಹವರು. ಹೀಗೆ ಇವರಿಗೆಲ್ಲರಿಗೂ ನಮಸ್ಕಾರ ಮಾಡುತ್ತೇನೆ ಅಂತ ಅರ್ಥ. ಪತ್ನಿಯರ ಪದಕ್ಕೆ ಅಂತ ನಮಿಸುವೆ ಅಂತ ಹಿಂದಿನ ಪದ್ಯದಿಂದ ನಮಿಸುವೆ ಎಂಬ ಪದವನ್ನು ನಾವು ತಗೊಳ್ಳಬೇಕು. ಮೇಲೆ ಹೇಳಿದ ದೇವತೆಗಳನ್ನು ಬಿಟ್ಟು ಎಂಬತ್ತೈದು ಜನ ಶೇಷ ಶತಸ್ಥರಾದ ಸೋಮಪಾನಾರ್ಹ ದೇವತೆಗಳಿಗೆ ಇಲ್ಲಿಗೆ 18ನೇ ಕಕ್ಷ ಮುಗಿತು. ಆಮೇಲೆ 11 ಮನುಗಳಿಗೆ ಉಚಥ್ಯ, ಚ್ಯವನ ಎಂಬ 2 ಮತ್ತೆ ಕರ್ಮಜ ದೇವತೆಗಳೆಂದು ಕರೆಸುವ ಕಾರ್ತವೀರ್ಯಾರ್ಜುನ ಮೊದಲಾದ ನೂರು ಚಕ್ರವರ್ತಿಗಳಿಗೆ ಇಲ್ಲಿಗೆ 19ನೇ ಕಕ್ಷ.
ಆಮೇಲೆ ಪರ್ಜನ್ಯ ಎಂಬ ಸೂರ್ಯ, ಮೇಘಾಭಿಮಾನಿ ಪರ್ಜನ್ಯ. ಗಂಗಾ, ಸೂರ್ಯಪತ್ನಿಯಾದ ಸಂಜ್ಞಾ, ಯಮಪತ್ನಿಯಾದ ಶ್ಯಾಮಲಾ, ಚಂದ್ರಪತ್ನಿಯಾದ ರೋಹಿಣಿ, ಅನಿರುದ್ಧ ಪತ್ನಿಯಾದ ಉಷಾ, ಇವರ ಪಾದಗಳಿಗೆ ನಮಸ್ಕರಿಸುತ್ತೇನೆ. ಉಕ್ತದೆ ವರ್ಕಳನುಳಿದು ಎಂಬತ್ತೈದು ಜನರುಗಳು ಮನುಗಳು. ಚಥ್ಯ ಚಾವನಯ ಮಳರಿಗೆ ಕರ್ಮಜರೆನಿಸುತ್ತಿಪ್ಪ. ಕಾರ್ತವೀರ್ಯ ಅರ್ಜುನರೇ ಪ್ರಮುಖ ಶತಸ್ಥರಿಗೆ ಪರ್ಜನ್ಯ ಗಂಗಾ. ಆದಿತ್ಯ ಯಮ ಸೋಮ ಅನಿರುದ್ಧರ ಪತ್ನಿಯರ ಪದಕೆ. ಸಂಶಯ ಇದ್ರೆ ಕೇಳೋದು. ಬೇರೆ ಬೇರೆ ಎಲ್ಲ ಮರುದ್ದೇವತೆಗಳು ಅಂತ 49 ಜನ ಮರುದ್ದೇವತೆಗಳ ಗುಂಪು. ಆ ಗುಂಪಿನಲ್ಲಿ ಇವರೆಲ್ಲರೂ ಬರ್ತಾರೆ. ಎಲ್ಲರಿಗೂ ಮರುದ್ದೇವತೆಗಳು ಅಂತ ಕಾಮನ್ ನೇಮ್. ಸಾಧಾರಣ ಎಲ್ಲರನ್ನ ಮರುದ್ದೇವತೆಗಳು ಅಂತ ಕರೀತಾರೆ. 49 ಜನ, ಅವರು ಒಂದು ಗುಂಪು. ಆ ಗ್ರೂಪಿಗೆ ಮರುದ್ದೇವತೆಗಳ ಗುಂಪು ಅಂತ ಹೆಸರು. ಅದರಲ್ಲಿ ಆ ಗುಂಪಿನಲ್ಲಿ ಇವರೆಲ್ಲ ಬರ್ತಾರೆ. ಅಹಂಕಾರಿಕ ಪ್ರಾಣ, ಈ ಪ್ರವಾಹ ಪ್ರಾಣ, ಪ್ರಾಣಾಪಾನ ವ್ಯಾನೋ ದಾನ ಸಮಾನ, ಮತ್ತೆ ದೇವದತ್ತ, ಇದು ಧನಂಜಯ, ಕೃಕಲ, ದೇವದತ್ತ, ಧನಂಜಯ. ಪ್ರಾಣದೇವರಿಗೂ ಆ ಹೆಸರುಗಳಲ್ಲ, ಆ ಹೆಸರುಗಳು ಇರತಕ್ಕಂತಹ ಬೇರೆ ದೇವತೆಗಳು ಕೂಡ ಇದ್ದಾರೆ. ಆಗ ಈ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತಂಬೋದು ಮುಖ್ಯ ಪ್ರಾಣದೇವರ ಹೆಸರುಗಳೂ ಅದ, ಮತ್ತು ಪ್ರಾಣದೇವರ ಮಕ್ಕಳಾದ ಈ ಮರುದ್ದೇವತೆಗಳಿಗೂ ಕೂಡ ಈ ಪ್ರಾಣಾಪಾನ ವ್ಯಾನೋದಾನ ಸಮಾನ ಎಂಬ ಹೆಸರು ಅದ.
ಹಾಗೆ 12 ಜನ ಆದಿತ್ಯರು. ಆ ಗ್ರೂಪಿಗೆಲ್ಲ ಆದಿತ್ಯ ಗ್ರೂಪ್. ಅವರ ಹೆಸರು ಆದಿತ್ಯರು, ದ್ವಾದಶಾದಿತ್ಯರು. ಅವರೆಲ್ಲರಿಗೂ ಆದಿತ್ಯರು ಅಂತ ಹೆಸರು, ಕಾಮನ್ ನೇಮ್. ಮತ್ತು ಒಳಗೆ ಪ್ರತ್ಯೇಕ ಪ್ರತ್ಯೇಕ ಹೆಸರುಗಳು ಬೇರೆ ಬೇರೆ ಅವ. ಆ ಗ್ರೂಪಿಗೆಲ್ಲ ಸೇರಿಸಿ ಆದಿತ್ಯರು, ದ್ವಾದಶಾದಿತ್ಯರು. ಹಾಗೆ ಏಕಾದಶ ರುದ್ರ 11 ಜನರೆಲ್ಲ ಸೇರಿಸಿ. ಹಾ, ಹೌದು ಹೌದು. ತ್ರಿನಾಮಕರ್ಯ, ಈಗ ಏನು ಪರ್ಜನ್ಯ ಅಂತ ಬಂದಲ್ಲ, ಈತ ಕೂಡ ದ್ವಾದಶಾದಿತ್ಯರಲ್ಲಿ ಒಬ್ಬ ಆದಿತ್ಯನೇ. ಸೊ 12 ಜನ ಆದಿತ್ಯರಲ್ಲಿ ಈ ಮಿತ್ರ, ಪರ್ಜನ್ಯ ಇವರೆಲ್ಲರೂ ಕೂಡ ಬರ್ತಾರನ್ನಮಾತು. ಅದರಲ್ಲಿ ಪ್ರಧಾನ ಸೂರ್ಯನು ಆ ದ್ವಾದಶಾದಿತ್ಯರಲ್ಲಿ ಒಬ್ಬಾತನೇ. ಆಗ ಆ ಗ್ರೂಪಿಗೆ ಒಂದು ಹೆಸರು, ಮತ್ತೆ ಒಳಗೆ ಇರತಕ್ಕಂಥ ದೇವತೆಗಳು ಪ್ರತ್ಯೇಕ ಪ್ರತ್ಯೇಕ ಹೆಸರು ಕೂಡ ಇರ್ತದೆ. ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು. ಏನು ನಾಳೆ ಕೊಡೋಣ ಮತ್ತೆ. ನಮಸ್ಕಾರ ಆಚಾರ್ಯ. ಸರಿ.